कैसे ಸೊಸೆ ಕೈಯಲ್ಲಿ ಗಂಟಿದೆ, ಮುಖ ಗಂಟು ಹಾಕೊಂಡಿದ್ದಾನೆ. ಸಮಥಿಂಗ್ ಫಿಶಿ, ಏನೋ ನಡೀತಾ ಇದೆ. ಬಾಲು, ಈ ಅಲರ್ಟ್, ಏನೋ ನಡೀತಾ ಇದೆ. ಅಲ್ಲ, ಕಳ್ತನ ಮಾಡಿದ ಗಂಟನ್ನ ದೇವರ ಮುಂದೆ ಇಟ್ಟು ಮತ್ತೆ ಎತ್ಕೊಂಡು ಹೋಗ್ತಿದ್ದಾನೆ ಅಂದ್ರೆ ಮಾಡ್ತಿರೋ ಕಳ್ತನ ಯಾರಿಗೂ ಗೊತ್ತಾಗದೇ ಇರಲಿ ಅಂತ ಭಗವಂತನ ಆಶೀರ್ವಾದ ಬೇಡ್ಕೊಂಡ ಅನ್ನಿಸ್ತಿದೆ. ಎಸ್, ಫಾಲೋ. ರೆಡ್ ಹ್ಯಾಂಡ್ ಆಗಿ ಹಿಡಿದಾಕೋಕ್ಕೂ ಮುಂಚೆ ಫೇಸ್ ಟು ಫೇಸ್ ಪರ್ಸನಲ್ ಎನ್ಕ್ವೈರಿ ಒಂದು ಮಾಡಿ ಮುಗಿಸ್ಬಿಡ್ಬೇಕು. ಕಾಮನ್ ಬಾಲ. ನೀವೇನು ಹೇಳ್ತಿದ್ದೀರೋ ಅರ್ಥ ಆಗಲಿಲ್ಲ. ಮಳ್ಳಿ ಮೊಬೈಲ್ ನಂಬರ್ ಎಷ್ಟು ಅಂದ್ರೆ 9 ಮತ್ತೊಂದು ಒಂದ್ಲಂತೆ. ಹಾಗೆ ಹೇಳ್ತಿದ್ಯಲ್ಲ ಕಂದ. ಏನು ಏನಿದ್ ಗಂಟು? ಏನಿಲ್ಲ. ಏನಾ? ಏನಿಲ್ಲ ಅಂತ ಹೇಳಿದ್ನಲ್ಲ, ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಳ್ರಿ.
ಬಿದ್ದ ಕಳ್ಳ ಮನೆಯವ್ರ ಕ್ಷಮೆ ಮುಂದೆ ತಪ್ಪಿಸ್ಕೊಳ್ತಾ ಇದ್ದ ಕಳ್ಳನ್ನ ಹಿಡಿದಾಕ್ಬಿಟ್ಟೆ ಇವತ್ತು. ಈ ವಿಷಯನ ಮನೆಯವ್ರ ಮುಂದೆ ಹೇಳಿ ಒಂದು ಶಹಬಾಸ್ಗಿರಿ ಗಿಟ್ಟಿಸ್ದೆ ಹೋದ್ರೆ ಈ ಮನೆ ಅಳಿಯಾಗಿ ಏನು ಪ್ರಯೋಜನ? ಎಸ್ ಮಾರುತಿ, ಇವತ್ತು ನಿನ್ನ ತಿಥಿ. ಅರೆ, ಏನಮ್ಮ ಇದು? ಈ ಮನೆಯವ್ರ ಕಣ್ಣಿಗೆ ಮಾರುತಿ ಮಸಿ ಬಳಿತಾ ಇರೋ ಟೈಮಲ್ಲಿ ನೀನ್ ಕಣ್ಣಿಗೆ ಕಾಡಿಗೆ ಬೆಳ್ಕೋತಿದ್ಯಲ್ಲ. ಏನಾಯ್ತು ಗೊತ್ತಪ್ಪ? ನೀನ್ ಹೇಳಿದ್ ಕರೆಕ್ಟ್. ಅವನೇ ಕಲ್ಪ್ರಿಟ್. ಈ ಮನೆ ಒಡವೆ ಕದ್ದಿರೋದು ಅವನೇ, ಈ ಮನೆ ಹಣ ಕದ್ದಿರೋದು ಅವನೇ. ಒಟ್ನಲ್ಲಿ ಒಗ್ಗಟ್ಟು ಮನೆಯ ಬೊಕ್ಕಸಕ್ಕೆ ಕೈ ಹಾಕಿ ದೋಚ್ತಾ ಇರೋನು ಆ ಮಾರುತಿನೇ. ದತ್ತಪ್ಪ, ಏನ್ ಹೇಳ್ತಿದ್ದೀರಾ ನೀವು? ಏನೇನೋ ಹೇಳ್ತಾ ಇಲ್ಲಮ್ಮ, ಎಲ್ಲಾನು ಸಾಕ್ಷಿ ಸಮೇತ ಹಿಡಿದಾಕಿದ್ದೀನಿ. ಒಟ್ನಲ್ಲಿ ಈ ಮನೆಯಲ್ಲಿ ನಾನು ಏನು ಅಂತ ತೋರಿಸ್ಕೊಳ್ಳೋಕೆ ಇದು ಗೋಲ್ಡನ್ ಆಪರ್ಚುನಿಟಿ. ಯಾವ ಸಾಕ್ಷಿ? ಏನ್ ಕತೆ ದತ್ತಪ್ಪ? ದುಡ್ಡು. ಈ ಮನೆ ಬೊಕ್ಕಸದಿಂದ ದೋಚಿರೋ ಕಂತೆ ಹಣ ಅವನ ಪೆಟ್ಟಿಗೆಯಲ್ಲಿಯಮ್ಮ. ಈಗ ತಾನೇ ನೋಡ್ಕೊಂಡು ಬಂದೆ. ಕಂತೆ ಹಣ ಇಟ್ಟಿದ್ದಾನವನು. ಅಲ್ಲಮ್ಮ, ಈ ಮನೆ ಅಳಿಯ ನಾನು, ನನ್ನ ಹತ್ರನೇ ಅಷ್ಟೊಂದು ದುಡ್ಡಿಲ್ಲ ಅಂತೀನಿ. ಹೌದಾ? ಹೌದಮ್ಮ, 100% ಗ್ಯಾರಂಟಿ. ಎಲ್ಲ ಅವನೇ ಮಾಡಿರೋದು. ಬಾ, ಈಗಲೇ ಹೋಗಿ ನಿಮ್ಮ ಅತ್ತೆ ಹತ್ರ ಎಲ್ಲ ವಿಷಯ ಹೇಳ್ಬಿಡೋಣ. ನಾನಾ? ಇಲ್ಲ ದತ್ತಪ್ಪ, ನಾನ್ ಬರಲ್ಲ. ದತ್ತಪ್ಪ, ನಾನು ಈ ಮನೆಗೆ ಬಂದು ಹೊಸದ್ರಲ್ಲಿ ಒಂದ್ಸಲ ಇಂಥ ಕೆಲಸ ಮಾಡಿ ಸುಮ್ಮನೆ ಅನಿಸ್ಕೊಂಡಿದ್ದೀನಿ. ಇಷ್ಟಕ್ಕೂ ಇದನ್ನ ನಾನ್ ಹೇಳಿದ್ರೆ ಈ ಮನೆಯವ್ರು ಯಾರು ನಂಬಲ್ಲ. ಮತ್ತೆ ದತ್ತಪ್ಪ, ನೀವು ಈ ಮನೆ ಅಳಿಯ, ನಿಮ್ಗೊಂದು ಜವಾಬ್ದಾರಿ ಇದೆ. ಇಂಥ ವಿಷಯನೆಲ್ಲ ಹೇಗೆ ಹೇಳ್ಬೇಕನ್ನೋ ಧೈರ್ಯ ಇದೆ ದತ್ತಪ್ಪ ನಿಮ್ಗೆ. ಜೊತೆಗೆ ಜಾಣತನೂ ಇದೆ. ನಿಮ್ಮಂತ ಶಂಕದಿಂದ ಬಂದ್ರೆ ತಾನೇ ಈ ಮನೆ ತೀರ್ಥ ಆಗೋದು. ಎಸ್, ಯು ಆರ್ ರೈಟ್. ನಾನು ಈ ಮನೆ ಅಳಿಯ. ನನ್ನ ಮಾತಿಗೆ ಈ ಮನೆಯಲ್ಲಿ ಒಂದು ಗೌರವ, ಒಂದು ಮರ್ಯಾದೆ ಇದೆ. ಇಷ್ಟಕ್ಕೂ ಈ ಒಗ್ಗಟ್ಟು ಮನೆಗೆ ಆಗ್ತಿರೋ ಅನ್ಯಾಯನ ತಡಿಬೇಕಾದವನು ನಾನ್ ತಾನೇ. ತಡಿತೀನಿ. ಈಗಲೇ ಹೋಗಿ ಇದನ್ನೆಲ್ಲ ಹೇಳ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೇಳಿ ದತ್ತಪ್ಪ, ಹೋಗಿ ಹೇಳಿ. ಹೇಳಿದ್ಮೇಲೆ ನಿಮ್ ಹುಡುಕಾಟ ಮಾರುತಿ ರೂಮ್ಗೆ ಮಾತ್ರ ಸೀಮಿತ ಆಗದೆ ಅಡಿಗೆ ಮನೆ ತನಕ ಬರ್ಬೇಕು. ಅಲ್ಲಿರೋ ಡಬ್ಬುಗಳನ್ನೆಲ್ಲ ನೀವು ಹುಡುಕ್ಬೇಕು. ಅಕ್ಕಿ ಡಬ್ಬದೊಳಗಡೆ ನಾನಿಟ್ಟಿರೋ ಗಂಟು ಸಿಗಬೇಕು ನಿಮ್ಗೆ. ಆಗ ಆ ಕೀರ್ತಿ ಬೆನ್ನಿಗೆ ನಿಂತಿರೋ ಮಾರುತಿ ಈ ಮನೆ ಬಿಟ್ಟು ಹೋಗೋ ಹಾಗಾಗೋದು. ಆಮೇಲೆ ಇರೋದು ಮಜಾ. ಅಕ್ಕ, ಏನ್ ಬಲನ? ಅದು ಹೇಳಿ. ಅದು ನಿಮ್ಮ ಮನಸ್ಸು ಹಾಲಿನಂತಹದ್ದು. ಎಲ್ಲರೂ ಅದನ್ನೇ ದುರುಪಯೋಗ ಮಾಡ್ಕೋತಾರೆ. ಆದರೆ ಪಾಪ ಅದು ನಿಮ್ಮ ಗಮನಕ್ಕೆ ಬರೋಲ್ಲ. ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ಅನ್ಕೋತೀರಿ, ಆದರೆ ಮೋಸ ಹೋಗ್ತೀರಿ. ಯಾವ ವಿಚಾರ ಹೇಳ್ತಿದ್ದೀರಾ? ನೀವು ಸ್ವಲ್ಪ ಕಠಿಣ ಆಗ್ಬೇಕು ಅಕ್ಕ, ಕಠೋರವಾಗಿ ನಡ್ಕೋಬೇಕು. ನೀವು ಎಷ್ಟು ಮೆತ್ತಗಿದ್ರೆ ನಿಮ್ಮ ಕಥೆ ಅಷ್ಟೇನೆ. ಬಾಲಣ್ಣ, ಏನ್ ಹೇಳ್ಬೇಕು ಅಂತಿದ್ದೀರೋ ದಯವಿಟ್ಟು ಬಿಡಿಸಿ ಹೇಳ್ತೀರಾ? ಬಿಡಿಸಿ ಹೇಳಿದ್ದೆ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಈ ಮನೆ ಕೆಲಸದವನ್ನ ನಂಬೋಷ್ಟು ನನ್ನ ನಂಬೋಲ್ಲ ನೀವು. ಛೇ, ಹಾಗ್ಯಾಕೆ ಅನ್ಕೋತೀರಾ? ಈಗಂಥದ್ದು ಏನಾಯ್ತು? ನಿಮ್ಮನ್ನ ನಾನು ಯಾವಾಗ ನಂಬಿಲ್ಲ ಹೇಳಿ? ಹಾಗಲ್ಲಕ್ಕ, ಈಗ ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳಿ. ನಿಮ್ಮ ಪ್ರಕಾರ ಮಾರುತಿ ಹಣ ಕಳವಾಗಿದೆ ಅಂತ ಸುಳ್ಳು ಹೇಳಿಲ್ಲ? ಹೌದು.
ಖಂಡಿತವಾಗ್ಲೂ ಅವನು ಸುಳ್ಳು ಹೇಳಿಲ್ಲ. ದುಡ್ಡು ಕದಿಯೋನಲ್ಲ ಅವನು. ಸರಿ, ಅದು ನಿಜ ಅನ್ನೋದಾದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ನು ನಿಮ್ಗೆ ತಂದ್ಕೊಟ್ನಲ್ಲ, ಆ ದುಡ್ಡು ಯಾವುದು? ಆ ದುಡ್ಡು ಅವನ ಅಕೌಂಟಲ್ಲಿ ಇದ್ದಿದ್ದು. ತನ್ನ ಕೈಯಾರೆ ದುಡ್ಡನ್ನು ಕಳೆದಿದ್ದೀನಿ ಅಂತ ನೊಂದು ತಾನಿಲ್ಲಿ ತನಕ ಸೇರಿಸಿಟ್ಟಿದ್ದ ತನ್ನ ಸಂಬಳದ ಹಣನೆಲ್ಲ ತಗೊಂಡು ಬಂದು ನನಗೆ ಕೊಟ್ಟು ನಾನು ಬೈದು ವಾಪಸ್ ಕೊಟ್ಟು ಕಳಿಸ್ದೆ. ನೋಡ್ದೆ ಅಕ್ಕ, ಸಂಬಳದ ದುಡ್ಡು ಅಷ್ಟೊಂದು ಇರೋಕೆ ಹ್ಯಾಕ್ ಸಾಧ್ಯ? ಅವತ್ತಿಂದ ಅವ್ನ ಸಂಬಳ ಖರ್ಚೆ ಮಾಡಿರಲ್ಲ, ಆ ದುಡ್ಡೆಲ್ಲ ಹಾಗೇ ಇರುತ್ತಾ? ಚಚೆ, ಅವನ ಬಗ್ಗೆ ಯಾಕೆ ನಾವೆಲ್ಲ ಹೀಗೆ ಅನ್ಕೋಬೇಕು? ಅಮಾಯಕ ಅವನು. ಇಷ್ಟಕ್ಕೂ ಅವ್ನು ನಮ್ಮ ಮನೇಲಿ ಇರೋದ್ರಿಂದ ಎಲ್ಲ ನಾವೇ ನೋಡ್ಕೋತಿದ್ದೀವಿ. ಅವನಿಗೇನು ಖರ್ಚಿರುತ್ತೆ, ಅದಕ್ಕೆ ಎಲ್ಲ ಸೇರ್ಸಿಟ್ಟಿದ್ದಾನೆ. ಪಾಪ ಅವನು ಸೇರ್ಸಿಟ್ಟಿದ್ದ ಅಷ್ಟೂ ದುಡ್ಡನ್ನ ತಗೊಂಡು ಬಂದು ನನಗೆ ಕೊಡಬೇಕು ಅನ್ಸಿದೆ ಅಂದ್ರೆ ಅವನ ಮನಸ್ಸು ಎಷ್ಟು ನೊಂದಿರ್ಬೇಡ. ಅದನ್ನು ಯೋಚನೆ ಮಾಡ್ಬೇಕು ನಾವು. ಅಯ್ಯೋ, ಹಾಗೆಲ್ಲ ಬಿಟ್ಬಿಡಕ್ಕಾಗಲ್ಲಕ್ಕ. ನಿಮ್ಮ ಒಳ್ಳೆ ಮನಸ್ಸು ಹಾಗೆ ಯೋಚನೆ ಮಾಡುತ್ತೆ ಅಷ್ಟೇನೆ. ನೀವು ತಿಳ್ಕೊಂಡಿರೋ ಹಾಗೆ ಇಲ್ಲ, ಅವನು ದುಡ್ಡು ಹೊಡೆದಿದ್ದಾನೆ. ಬಾಲಣ್ಣ, ದಯವಿಟ್ಟು ಅವನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಅವನು ಅಂಥವನಲ್ಲ. ಅಕ್ಕ, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗ್ ಗೊತ್ತು? ನೋಡಿ ಅಕ್ಕ, ಹೋದ್ರೆ ಹೋಗ್ಲಿ ಅಂತ ನಾವು ಸುಮ್ಮನಾದ್ರೆ ಇದು ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ. ಅಲ್ಲಕ್ಕ, ಲಕ್ಷಾಂತರ ದುಡ್ಡು ಅಂದ್ರೆ ಏನು ತಮಾಷೆನಾ? ಸರಿ, ಈಗ ಏನ್ ಮಾಡ್ಬೇಕು ಅಂತೀರಾ? ಅಕ್ಕ, ಅವನ ಮೇಲೆ ನನಗೆ ಬಲವಾದ ಅನುಮಾನ ಇದೆ. ದುಡ್ಡನ್ನೆಲ್ಲ ಹೊಡೆದಿರೋದು ಅವನೇ ಅಂತ. ಅವನು ದುಡ್ಡನ್ನೆಲ್ಲ ತನ್ನ ರೂಮ್ನಲ್ಲಿ ಜೋಪಾನ ಮಾಡಿ ಇಟ್ಟಿದ್ದಾನೆ ಅಂತ. ಹೌದಕ್ಕ? ಈಗ ಏನ್ ಹೇಳ್ಬೇಕು ಅಂತಿದ್ದೀರಾ ಅದನ್ನ ಹೇಳಿ. ಒಂದ್ಸರ್ತಿ ಅವ್ನು ರೂಮ್ ಚೆಕ್ ಮಾಡೋದ್ರಲ್ಲಿ ಏನ್ ತಪ್ಪು? ಅನುಮಾನನ ಪರಿಹಾರ ಮಾಡ್ಕೊಳ್ಳೋಣ. ಒಂದು ವೇಳೆ ದುಡ್ಡು ಸಿಕ್ಕಿದ್ರೆ ಏನ್ ಕ್ರಮ ತಗೋಬೇಕು ತಗೊಳ್ಳೋಣ, ಸಿಗ್ಲಿಲ್ಲ ಅಂದ್ರೆ ಸುಮ್ಮನಾಗೋಣ. ಅಕ್ಕ, ನೀವು ಹೂವನ್ನೇ, ಮಿಕ್ಕಿದ್ದನ್ನೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ಸರಿ, ಅದೇನ್ ಮಾಡ್ಬೇಕು ಅಂತಿದ್ದೀರೋ ಮಾಡಿ. ಸ್ವಲ್ಪ ಈ ಕಡೆ ಪಾಪ. ಯಾಕಣ್ಣ? ಈ ಕಡೆ ಬಾರಪ್ಪ ನೀನು. ಅಂದ್ರೆ ಯಾಕೆ? ಚೆಕ್ ಮಾಡ್ಬೇಕಾ? ನಿಂದು ಆ ಹಳೆ ಪೆಟ್ಟಿಗೆ ಕಿಟ್ಟು ಏನೇನಿದೆ ಎಲ್ಲ ಚೆಕ್ ಮಾಡಬೇಕು. ಅಯ್ಯೋ, ಅದಕ್ಕೆ ಯಾಕೋ ಫೀಲ್ ಮಾಡ್ಕೋತೀಯಾ? ಯಾವುದಕ್ಕೊಂದ್ಸತಿ ಇರಲಿ ಅಂತ ಸೇಫ್ಟಿ ಸೈಡ್ ಚೆಕ್ ಮಾಡ್ಬೇಕಷ್ಟೇ. ಬೇಜಾರು ಮಾಡ್ಕೋಬೇಡಪ್ಪ. ಬಾಬಾ. ಅಲ್ಲ, ಬೇಜಾರು ಮಾಡ್ಕೊಂಡ್ರೆ ಆಗತ್ತಾ? ನೋಡ್ಲೇಬೇಕಲ್ಲ. ಯು ಆರ್ ರೈಟ್. ಪಾಪ ಬಾರೋ. ಏನೋ ಜಿಲ್ಲೆ ಎಲ್ಲ ಓಡಾಡ್ತಿದೆ. ಅಯ್ಯೋ ರಾಮ. ನಾನು ರೂಮ್ ಚೆಕ್ ಮಾಡ್ತಾ ಇರೋದು ತುಂಬಾ ಸಂತೋಷ. ದುಡ್ಡಿಗಿರೋ ಬೆಲೆ ಮನುಷ್ಯನ್ಗೆಲ್ಲಿದೆಯಮ್ಮ. ಬೇಜಾರು ಮಾಡ್ಕೋಬೇಡ. ನೀನಂಥವನಲ್ಲ ಅನ್ನೋ ಸಂಪೂರ್ಣವಾದ ನಂಬಿಕೆ ನನಗಿದೆ. ಆದ್ರೆ ಕೆಲವರು ಅನುಮಾನ ಬಗೆಹರಿಬೇಕು ಅಂದ್ರೆ ಈ ಕೆಲಸ ಆಗ್ಲೇಬೇಕು. ನಾನು ಬೇಡ ಅಂತ ಹೇಳೋಕ್ಕಾಗ್ಲಿಲ್ಲ. ನಡಿ, ಪರೀಕ್ಷೆ ಮುಗಿಲಿ. ನೀನಂತವನಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಮಾಡ್ಲಿ ಧಾರಾಳವಾಗಿ ಮಾಡ್ಲಿ. ಇದ್ಯಾವ ದುಡ್ಡಪ್ಪ ಇದು? ಎಲ್ಲಿಂದ ಬಂತು? ಇದು ನನ್ನ ದುಡ್ಡು. ನಿಂದ? ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಬಂದಿದ್ದೆ. ಅಮ್ಮ, ನಿಮಗೆ ಕೊಡಕ್ ಬಂದಿದ್ನಲ್ಲ.
ಓಹೋ ಅದುನಾ ಸರಿನಪ್ಪ ಇಟ್ಕೊಳ್ರಿ ಇಟ್ಕೊಳ್ರಿ ಮತ್ತೆ ಉಳಿದಿದ್ದು ಸಿಕ್ಕತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲ ಅಯ್ಯೋ ಏನ್ ನಡೀತಿದೆ ಇಲ್ಲಿ? ಯಾಕೆ ಎಲ್ಲರೂ ಇಲ್ಲಿ ಸೇರಿದಿರಿ? ಬಾಲನ ಯಾಕೆ ಮಾರುತಿ ವಸ್ತುಗಳನ್ನೆಲ್ಲ ತೆಗೆದು ಹಾಕ್ತಿದ್ದಾರೆ? ಮಾರುತಿ ರೂಮ್ನ ಚೆಕ್ ಮಾಡ್ತಿದ್ದಾರೆ, ದುಡ್ಡೇನಾದ್ರೂ ಇದೆಯಾ ಅಂತ. ಗಾಯತ್ರಿ ಅಕ್ಕ, ಮಾರುತಿ ಹಣ ಏನು ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅವ್ರೇನ್ ಕಳ್ಳನ? ಅನುಮಾನ ಪಡಕ್ಕೂ ಒಂದ್ ಮಿತಿ ಇರ್ಬೇಕು. ಈಗ ಅವಮಾನ ಮಾಡೋದು. ಅತ್ತೆ ಮಾವ, ನೀವಾದ್ರೂ ಹೇಳ್ಬಾರ್ದ? ಅಲ್ಲ, ನಿಮ್ಮೆದುರುಗಡೆನೆ ಹೀಗೆಲ್ಲ ಆಗ್ತಿದೆ. ದಯವಿಟ್ಟು ಏನಾದ್ರೂ ಹೇಳಿ ಅತ್ತೆ. ಕೀರ್ತಮ್ಮ, ಅಮ್ಮವ್ರನ್ನ ಏನು ಅನ್ಬೇಡಿ. ಅವ್ರು ಹೇಳಿರೋದು ನನ್ನ ಒಳ್ಳೇದಕ್ಕೇನೆ. ಒಂದ್ಸರಿ ಚೆಕ್ ಮಾಡಿದ್ರೆ ಅನುಮಾನ ಪರಿಹಾರ ಆಗುತ್ತಲ್ವಾ? ಮಾಡ್ಲಿ ಬಿಡಿ. ಏನ್ ಬಾಲಣ್ಣ, ಏನು ಸಿಗ್ಲಿಲ್ವಾ? ಈಗ ಸಮಾಧಾನನಾ? ನಿಮ್ಮ ಅನುಮಾನ ಪರಿಹಾರ ಆಯ್ತು ಅಲ್ವಾ? ಹಿರಿಯತ್ತೆ, ಅನುಮಾನನ ಪೂರ್ತಿ ಪರಿಹರಿಸ್ಕೊಳ್ಳಿ. ಅಲ್ಲ ಅತ್ತೆ, ದುಡ್ಡಾಗ್ಲಿ ಒಡವೆ ಆಗ್ಲಿ ಇಲ್ಲೇ ಇರ್ಬೇಕು ಅಂತಿಲ್ವಲ್ಲ? ಮಾರುತಿ ಜಾಸ್ತಿ ಇರೋದು ಅಡ್ಗೆ ಮನೆಯಲ್ಲಿ. ಅಲ್ಲೋಗಿ ಒಂದ್ಸಲ ನೋಡಿದ್ರೆ ಅನುಮಾನ ಪರಿಹಾರ ಆಗತ್ತೆ. ಕರೆಕ್ಟ್. ಅಡುಗೆ ಮನೆಯೂ ಚೆಕ್ ಮಾಡಬೇಕು. ಬನ್ನಿ ಬನ್ನಿ. ಮಾರುತಿ, ನಿನ್ನ ಸಿಕ್ಕಾಕ್ಸೋದಕ್ಕೆ ಎಲ್ಲ ತಂತ್ರ ಆಗಿದೆ. ಒಡವೆ ಗಂಟು ಮತ್ತು ದುಡ್ಡನ್ನ ಬೇಳೆ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ಈಗ ನೀನು ಎಲ್ರೆದ್ರು ಸಿಕ್ಕಾಕೊಂಡು ಸಾಯ್ತೀಯ, ನೋಡ್ತಿರೋ. ಇಷ್ಟೊಂದು ಡಬ್ಬಿಗಳಿದೆಯಲ್ಲ, ಹೇಗೆ ಹುಡ್ಕೋದು? ಹೆಂಗಸರಾದ್ರೆ ಸಾಸಿವೆ ಡಬ್ಬನೋ ಕಡಲೆಬೇಳೆ ಡಬ್ಬದಲ್ಲೂ ಇಟ್ಟಿರ್ತಾರೆ. ಬಾಲಣ್ಣ ಇರಿ, ನಾನೇ ಎಲ್ಲ ಡಬ್ಬಿಗಳನ್ನ ತೆಗೆದು ಇರಿ ಅಣ್ಣ, ನಾನೇ ಎಲ್ಲ ತೋರಿಸ್ತೀನಿ. ನೋಡಿ, ಇದು ಸಕ್ಕರೆ ಡಬ್ಬ, ಇದರಲ್ಲೇನಿಲ್ಲ. ಓಕೆ, ನೆಕ್ಸ್ಟ್ ಕಾಣಿಸುತ್ತೆ ನೋಡಿ ಓಕೆ, ನೆಕ್ಸ್ಟ್. ಅಣ್ಣ, ಬೆಲ್ಲ ತೋರ್ಸೋ, ಸುರಿಬೇಡ. ಕೆಳಗಡೆ ಏನಾದ್ರೂ ಇರ್ಬೋದಲ್ವಾ? ಅಕ್ಕಿ, ಇದ್ರಲ್ಲೂ ಏನಿಲ್ಲ. ಬೇಕಾದ್ರೆ ನೀವೊಂದ್ಸರಿ ಕೈ ಹಾಕಿ. ಏನೂ ಇಲ್ಲ, ಇಡು ಇಡು. ನೆಕ್ಸ್ಟ್. ನೋಡಿ ಅಣ್ಣ, ಏನೂ ಇಲ್ಲ. ಇದ್ರಲ್ಲಿ ನೋಡಿ, ಬರೀ ಗೋಧಿ ಇದೆ ಅಷ್ಟೇ. ಇದರಲ್ಲಿ ಮಿಕ್ಸರ್ ನೋಡಿನ, ಮೆಣಸಿನಕಾಯಿ. ನೋಡಿ ಏನಿಲ್ಲ ಬಿಡು. ನೆಕ್ಸ್ಟ್. ನೋಡಿ ಇದು ಹಸಿಟ್ಟು. ಒಳಗಡೆ So say